ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಗೆ ಎಲ್ಲರಿಗೂ ಸ್ವಾಗತ. ನನ್ನ ಹೆಸರು ಕಿರಣ್ ಅಂತ. ನಾನು ನಿಮಗೆ KS ಮುಖ್ಯ ಪರೀಕ್ಷೆಯಲ್ಲಿ ನಡೆಯುವಂಥ ಒನ್ ಆಫ್ ದಿ ಇಂಪಾರ್ಟೆಂಟ್ ಟಾಪಿಕ್ ಆಗಿರುವಂಥ ಹಿಸ್ಟ್ರಿ ಸಬ್ಜೆಕ್ಟನ್ನು ನಾನು ನಿಮಗೆ ಹ್ಯಾಂಡಲ್ ಮಾಡ್ತೀನಿ. ಹಿಸ್ಟ್ರಿ ಸಬ್ಜೆಕ್ಟ್ ಎಸ್ಪೆಷಲಿ KS ಮೇನ್ಸ್ ಅನ್ನೋ ಎಕ್ಸಾಮ್ನ ತಗೊಂಡು ಹಿಸ್ಟ್ರಿ ಸಬ್ಜೆಕ್ಟನ್ನು ನಾವು ಪರಿಗಣಿಸಿದ್ರೆ ನಾವು ಏನನ್ನ ಗಮನಿಸ್ತೀವಿ ಅಂತಂದರೆ ಭಾಳ ಲೆಂತಿ ಆಗಿರುವಂಥ ಸಿಲೆಬಸ್ಸನ್ನು ಗಮನಿಸ್ತೀವಿ. ಅಂದರೆ ಹಿಸ್ಟ್ರಿ ಸಿಲೆಬಸ್ಸನ್ನು ಕಾಣಿದಾಗ ಎಸ್ಪೆಷಲಿ ಯೂನಿಟ್ ನಂಬರ್ 1 ಇರ್ಬೋದು, ಯೂನಿಟ್ ನಂಬರ್ 2 ಇರ್ಬೋದು, ಅತ್ಯಂತ ಏನಂತಂದ್ರೆ ವಿಸ್ತಾರವಾಗಿರುವಂಥ ಸಿಲೆಬಸ್ಸನ್ನು ಕೊಟ್ಟಿದ್ದಾರೆ. ಎಸ್ಪೆಷಲಿ ಸ್ಟೂಡೆಂಟ್ಸ್ಗಳಿಗೆ ಇದನ್ನ ಪ್ರಿಪರೇಷನ್ ಮಾಡೋದು ಭಾಳ ಕಷ್ಟ ಆಗುತ್ತೆ. ಅದಾದ ನಂತರ ನೆಕ್ಸ್ಟ್ ಹಿಸ್ಟ್ರಿ ಕ್ವಶನ್ ನೀವು ಗಮನಿಸಿದ್ರೆ, ಹಿಸ್ಟ್ರಿ ಟಾಪಿಕ್ ಅನ್ನ ಗಮನಿಸಿದ್ರೆ ಯಾವ ಪೇಪರ್ ಅಲ್ಲಿ ಬರುತ್ತೆ? GS 1 ಪೇಪರ್ ಅಲ್ಲಿ ಮೊದಲನೇ ಯೂನಿಟ್, ಸರಿನಾ? GS 1 ಪೇಪರ್ ಅಲ್ಲಿ ಮೊದಲನೇ ಸೆಕ್ಷನ್ ಆಗಿ ಹಿಸ್ಟ್ರಿ ಬರುತ್ತೆ. ಟೋಟಲಿಗೆ 7 ಕ್ವಶನ್ಸ್ ಅನ್ನ ಕೇಳ್ತಾರೆ. ಎಕ್ಸಾಮಿನೇಷನ್ ಅಲ್ಲಿ 7 ಕ್ವಶನ್ಸ್ ಅನ್ನ ಕೇಳ್ತಾರೆ. ಈಗ ಅಂದ್ರೆ ಈ 2025 ಮೇನ್ಸ್ ಎಕ್ಸಾಮಿನೇಷನ್ ಏನಿದೆಯಲ್ವಾ, ಈ ಎಕ್ಸಾಮಿನೇಷನ್ ಗೆ ನಾವು ಅಂದ್ರೆ ನಮ್ಮ ಪ್ರೋಗ್ರಾಮ್ ಏನಿದೆ ಮಂಥನ ಅನ್ನೋ ಪ್ರೋಗ್ರಾಮ್ ಅನ್ನ ಏನ್ ಸ್ಟಾರ್ಟ್ ಮಾಡ್ತಾ ಇದೀವಿ, ಈ ಪ್ರೋಗ್ರಾಮ್ ಅಲ್ಲಿ ಹಿಸ್ಟ್ರಿ ಸಬ್ಜೆಕ್ಟ್ ಕುರಿತಾಗಿ ಟೋಟಲಿಗೆ 75 to 80 ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಅನ್ನ, ಬಹಳ ಮುಖ್ಯವಾಗಿರುವಂತಹ ವಿಷಯಗಳನ್ನ, ಟಾಪಿಕ್ಸ್ ಅನ್ನ ಗುರುತಿಸಿ ಅದನ್ನ ಈ ವರ್ಷ ಮೇನ್ಸ್ಗೆ ನಾವು ನಿಮಗೆ ಕ್ಲಾಸಲ್ಲಿ ಚರ್ಚೆ ಮಾಡ್ತೀವಿ. ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗಿರುವಂತ 75 to 80 ಟಾಪಿಕ್ಸ್. ಅರ್ಥ ಆಗ್ತಲ್ವಾ? ನಿಮಗೆ ಕ್ವಶನ್ ಕೇಳುವಂತದ್ದು ಎಷ್ಟು? ಟೋಟಲಿಗೆ 7 ಕ್ವಶನ್ಸ್ ಅನ್ನ ಕೇಳ್ತಾರೆ, 7 ಕ್ವಶನ್ಸ್ ಅನ್ನ ಕೇಳ್ತಾರೆ. ಒಂದೊಂದೇ ಯೂನಿಟ್ ವೈಸಲ್ಲಿ ಕ್ವಶನ್ ಕೇಳ್ತಾರೆ ಅಂತ ಹೇಳಕ್ಕಾಗಲ್ಲ. ಎಲ್ಲಾ ಯೂನಿಟ್ಸ್ ಮಿಕ್ಸ್ ಮಾಡ್ತಾರೆ. ಕೆಲವೊಂದು ಯೂನಿಟ್ ಅಲ್ಲಿ 2 ಕ್ವಶನ್ 3 ಕ್ವಶನ್ ಎಲ್ಲ ಕೇಳಬಹುದು. ಅದನ್ನೆಲ್ಲ ಪರಿಗಣಿಸಿ ಇತ್ತೀಚೆಗೆ ನಡೆದಿರುವಂತಹ KS ಪ್ರಿಲಿಮ್ಸ್ ಅನ್ನ ಯಾವ ಪ್ಯಾಟರ್ನ್ ಅಲ್ಲಿ ನಡೆದಿದೆ ಅದೇ ರೀತಿ ಪ್ಯಾಟರ್ನ್ ನ ಮೇನ್ಸ್ ಅಲ್ಲೂ ಕೂಡ KS ಅನುಸರಿಸಬಹುದು ಅಂತ ಅನ್ಕೊಂಡು ನಾವು ನಿಮಗೆ ಅದೇ ಲೆವೆಲ್ಗೆ ಏನ್ ಮಾಡ್ತೀವಿ, ಈ ಕ್ಲಾಸ್ ಅನ್ನ, ಈ ತರಗತಿಗಳನ್ನ ಚರ್ಚೆ ಮಾಡ್ತಾ ಹೋಗ್ತೀವಿ. ಅದೊಂದು ಫಸ್ಟ್ ಪಾಯಿಂಟ್. ಆದ್ರೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದ್ರೆ, ಕೇವಲ ಡಿಸ್ಕಷನ್ಸ್, ಕೇವಲ ಕಾನ್ಸೆಪ್ಚುಯಲ್ ಅನಾಲಿಸಿಸ್ ಅಷ್ಟೇ ಇರೋದಿಲ್ಲ. ಇದ್ರ ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾಗಿರುವಂತಹ ಅಂಶ ಏನು, KS ಮುಖ್ಯ ಪರೀಕ್ಷೆಗೆ ಅಥವಾ ಮೇನ್ಸ್ ಎಕ್ಸಾಮಿನೇಷನ್ಗೆ ಅತ್ಯಂತ ಮುಖ್ಯವಾಗಿರುವಂತಹ ಅಂಶ ಅಂತಂದ್ರೆ ಏನಾಗುತ್ತೆ? ಆನ್ಸರ್ ರೈಟಿಂಗ್ ಅಂತ ಕರಿತೀವಿ. ಕ್ವಶನ್ಸ್ ಅನ್ನ ಯಾವ ರೀತಿ ಅಪ್ರೋಚ್ ಮಾಡಬೇಕು, ಮುಖ್ಯ ಪರೀಕ್ಷೆಯಲ್ಲಿ ಬರುವಂತಹ ಪ್ರಶ್ನೆಗಳನ್ನ ಯಾವ ರೀತಿ ಅಪ್ರೋಚ್ ಮಾಡಬೇಕು, ಆಮೇಲೆ ಯಾವ ರೀತಿ ಅದಕ್ಕೆ ಆನ್ಸರ್ಸ್ ಬರೀಬೇಕು. ಅರ್ಥ ಆಗ್ತಲ್ವಾ? ಅದನ್ನು ಕೂಡ ಚರ್ಚೆ ಮಾಡ್ತೀವಿ. ಕೇವಲ ಅಪ್ರೋಚಸ್ ಅಷ್ಟೇ ಅಲ್ಲ, ಕ್ವಶನ್ಸ್ ಅನ್ನ ಕೇಳೋ ರೀತಿನೂ ಕೂಡ KS ಎಕ್ಸಾಮಿನೇಷನ್ ಈಗ ಬದಲಾಗಿರುವಂತಹ ಪ್ಯಾಟರ್ನ್ ನಾವು ಗಮನಿಸಿದ್ರೆ ಲೆವೆಲ್ 1 ಕ್ವಶನ್ಸ್ ಆದ್ರೂ ಕೇಳಬಹುದು. ಅಂದ್ರೆ ಡಿಫಿಕಲ್ಟಿ ಲೆವೆಲ್ಸ್ ಅಂತ ಕರಿತೀವಿ. ಎಷ್ಟರ ಮಟ್ಟಿಗೆ ಡಿಫಿಕಲ್ಟ್ ಮಾಡ್ತಾರೆ. ನಾವೇನ್ ಮಾಡ್ತೀವಿ ಅಂದ್ರೆ ಪ್ರತಿ ಟಾಪಿಕ್ ನಿಮಗೆ ಚರ್ಚೆ ಮಾಡ್ತೀವಿ. ಆ ಟಾಪಿಕ್ಗೆ ಅನುಸಾರವಾಗಿ ಸರಿಯಾದ ರೀತಿಯಲ್ಲಿ ನಿಮಗೆ ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಅಂತ 3 ಬೇರೆ ಮಟ್ಟಗಳಲ್ಲಿ ನಾವು ನಿಮಗೆ ಪ್ರಶ್ನೆಗಳನ್ನು ಕೂಡ ರೆಡಿ ಮಾಡ್ತೀವಿ. ಅದನ್ನು ಕೂಡ ಕ್ಲಾಸಲ್ಲಿ ಚರ್ಚೆ ಮಾಡ್ತೀವಿ. ಆ ಚರ್ಚೆ ಮಾಡೋದ್ರ ಜೊತೆಗೆ ಯಾವ ರೀತಿ ಉತ್ತರಗಳನ್ನ ಬರೀಬೇಕಾಗುತ್ತೆ, ಯಾವ ವಿಧಾನಗಳನ್ನ ಬಳಸ್ಕೊಂಡು ಗುಣಮಟ್ಟವಾಗಿರುವಂತಹ ಮಾರ್ಕ್ಸ್ ನ, ಅತಿ ಹೆಚ್ಚು ಗುಣಮಟ್ಟವಾಗಿರುವಂತಹ ಉತ್ತರನ ಬರೆದು ಅತಿ ಹೆಚ್ಚು ಅಂಕಗಳನ್ನ ಪಡಿಬಹುದಾಗುತ್ತೆ. ಇದೆಲ್ಲವೂ ಕೂಡ ಕ್ಲಾಸಲ್ಲಿ ಚರ್ಚೆ ಮಾಡ್ತೀವಿ. ಒಟ್ಟಾರೆ ನಿಮಗೆ 60 to 70 ಅವರ್ಸ್, ಅರ್ಥ ಆಗ್ತಿದ್ಯಾ? 60 ರಿಂದ 70 ಅವರು ಈ ಟಾಪಿಕ್ ಅನ್ನ, ಎಸ್ಪೆಷಲಿ ಹಿಸ್ಟ್ರಿ ಸಬ್ಜೆಕ್ಟ್ಸ್ ಅನ್ನ ಡಿಸ್ಕಷನ್ ಮಾಡ್ತೀವಿ. ನಾವೇನು 60 ರಿಂದ 70 ಅವರ್ ಕ್ಲಾಸ್ ಅನ್ನ ಮಾಡ್ತೀವಿ. ಅದ್ರ ಜೊತೆಗೆ ನಿಮಗೆ ಕೊಡ್ತಿರುವಂತಹ ಏನು ನೋಟ್ಸ್ ಇರುತ್ತೆ, ಆಮೇಲೆ ನಿಮಗೆ ಕೊಡ್ತಿರುವಂತಹ ಕ್ವಶನ್ಸ್ ಇರುತ್ತೆ. ಇವೆಲ್ಲವೂ ಕೂಡ ನೀವು ಮುಖ್ಯ ಪರೀಕ್ಷೆ 2025 ನಡೆಯುವಂತಹ KS ಮುಖ್ಯ ಪರೀಕ್ಷೆಗೆ ಸರಿಯಾದ ರೀತಿಯಲ್ಲಿ ಪ್ರಿಪೇರ್ ಆಗಿರ್ತೀರಾ. ಅದ್ರ ಜೊತೆಗೆ ಉನ್ನತವಾಗಿ ಆನ್ಸರ್ಸ್ ಬರೀತೀರಾ. ಬಹಳ ಹೆಚ್ಚಿನ ರೀತಿಯಲ್ಲಿ ಅಂಕಗಳನ್ನು ಪಡಿತೀರಾ. ಸರಿನಾ?